ಇನ್ನು ಕನ್ನಡದ ಕಿರುತೆರೆಯಲ್ಲಿ ವಾರಿ ಮಿಂಚುತ್ತಿರುವ ನಟಿ ಪದ್ಮಜಾ ರಾವ್ ಇದೀಗ ನಟ ದರ್ಶನ್ ಜೈಲು ಬೆನ್ನಲ್ಲೇ ಪದ್ಮಜಾ ರಾವ್ ಅವರಿಗೆ 3 ತಿಂಗಳು ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾರೆ. 3 ತಿಂಗಳು ಜೈಲು ಶಿಕ್ಷೆಯ ಜೊತೆಗೆ 40 ಲಕ್ಷ ರೂಪಾಯಿ ದಂಡ ವಿಧಿಸಿದೆ ನ್ಯಾಯಾಲಯ. ಚೆನ್ನಾಗಿ ಸೀರಿಯಲ್ ಮಾಡಿಕೊಂಡು ತಮ್ಮ ಜೀವನ ನಡೆಸಿಕೊಂಡು ಸಿನಿಮಾಗಳಲ್ಲಿ ಪೋಷಕ ಪಾತ್ರದಿಂದಲೇ ಜನ ಮನಸೆಳೆದ ಕಿರುತೆರೆ ನಟಿ ಪದ್ಮಜಾ ರಾವ್ ಇದೀಗ 3 ತಿಂಗಳು ಜೈಲು ವಾಸ ಹಾಗೂ ಜೊತೆಗೆ 40 ಲಕ್ಷ ರೂಪಾಯಿ ದಂಡ ನೀಡುವ ಮುಖಾಂತರ ಕೆಟ್ಟ ಪರಿಸ್ಥಿತಿ ಎದುರಾಗಿದೆ. ಹಾಗಾದರೆ ನಿಜಕ್ಕೂ ಏನಾಗಿದೆ ಅಂತ ಡೀಟೇಲ್ ಆಗಿ ನೋಡೋದಾದ್ರೆ, ತುಳು ಸಿನಿಮಾ ಡೈರೆಕ್ಟರ್ ವೀರೇಂದ್ರ ಶೆಟ್ಟಿ ಅವರ ಹತ್ತಿರ ನಟಿ ಪದ್ಮಜಾ ರಾವ್ 40 ಲಕ್ಷ ರೂಪಾಯಿ ಸಾಲವನ್ನು ಪಡೆದುಕೊಂಡಿದ್ರು. ಇನ್ನು ವೀರು ಟಾಕೀಸ್ ಸಂಸ್ಥೆಯ ಮಾಲೀಕ ವೀರೇಂದ್ರ ಶೆಟ್ಟಿ ಅವರ ಬಳಿ ಪದ್ಮಜಾ ರಾವ್ ಅವರು 40 ಲಕ್ಷ ರೂಪಾಯಿ ಸಾಲವನ್ನು ತೆಗೆದುಕೊಂಡಿದ್ರು. ಜೊತೆಗೆ ಸೇಫ್ಟಿ ವಿಚಾರದಿಂದ ಪದ್ಮಜಾ ರಾವ್ ಚೆಕ್ ಅನ್ನು ನೀಡಿದ್ದಾರೆ. ಇದು ನಡೆದಿರೋದು ಸುಮಾರು 2020 ಜೂನ್ 17ರಂದು ಈ ಒಂದು ಬೆಳವಣಿಗೆಗಳು ಆಗಿವೆ. ನಟಿ ಪದ್ಮಜಾ ರಾವ್ ಹಣ ರಿಟರ್ನ್ ಮಾಡೇ ಇಲ್ಲ. ಸೊ ಹೀಗಾಗಿ ವೀರೇಂದ್ರ ಶೆಟ್ಟಿ ಅವರು ಮಂಗಳೂರಿನ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಈ ಕೇಸ್ನಲ್ಲಿ ಪದ್ಮಜಾ ರಾವ್ ಅವರು ಬೇರೆ ಹೇಳಿಕೆ ನೀಡಿ ಕೇಸ್ನ ದಾರಿ ತಪ್ಪಿಸಲು ಪ್ರಯತ್ನ ಕೂಡ ಮಾಡಿದರು. ನಾನು ಯಾರ ಹತ್ತಿರ ಸಾಲ ಪಡೆದೇ ಇಲ್ಲ, ಜೊತೆಗೆ ಯಾವ ಚೆಕ್ ಕೂಡ ನಾನು ಕೊಟ್ಟಿಲ್ಲ, ಚೆಕ್ಕನ್ನು ಕದ್ದು ನನ್ನ ಸಿಗ್ನೇಚರನ್ನು ನಕಲು ಮಾಡಿದ್ದಾರೆ ಎಂದು ಅವರ ಮೇಲೆ ಪದ್ಮಜಾ ರಾವ್ ಅವರು ಆರೋಪವನ್ನು ಮಾಡಿದ್ದಾರೆ. ಇನ್ನು ಈ ವಿಚಾರವಾಗಿ ಪದ್ಮಜಾ ರಾವ್ ಕೋರ್ಟ್ನಲ್ಲಿ ಸಾಕ್ಷಿಗಳನ್ನು ಕೊಡಕ್ಕಾಗದೆ ಈ ಕೇಸ್ನಲ್ಲಿ ಸೋತು ಸುಣ್ಣವಾಗಿದ್ದಾರೆ. ಹಾಗಾದರೆ ಮಂಗಳೂರಿನ JMFC ನ್ಯಾಯಾಲಯದ ತೀರ್ಪಿನಲ್ಲಿ ಏನೇನಿತ್ತು ನೋಡುವುದಾದರೆ, ನ್ಯಾಯಾಲಯದ ತೀರ್ಪಿನ ಪ್ರಕಾರ ನಟಿ ಪದ್ಮಜಾ ರಾವ್ ಅವರು 40.20 ಲಕ್ಷ ರೂಪಾಯಿ ದಂಡ ಪಾವತಿ ಮಾಡಬೇಕು. ಇನ್ನು ಈ ಹಣದಲ್ಲಿ 40 ಲಕ್ಷ ರೂಪಾಯಿ ಹಣ ದೂರುದಾರನಿಗೆ ನೀಡಬೇಕು. ಉಳಿದ 3,000 ಹಣವನ್ನು ಸರ್ಕಾರಕ್ಕೆ ಭರ್ತಿ ಮಾಡಬೇಕು. ಇನ್ನು ಉಳಿದಂತೆ ಸಾದಾ 3 ತಿಂಗಳು ಕಾರಾಗೃಹ ಶಿಕ್ಷೆಯನ್ನು ಅನುಭವಿಸಬೇಕು. ಸದ್ಯ ಪದ್ಮಜಾ ರಾವ್ ಅವರು ತಮ್ಮ ತುಂಬಾ ಸಿನಿಮಾಗಳಲ್ಲಿ ತಾಯಿ ಪಾತ್ರ, ಪೋಷಕ ಪಾತ್ರಗಳಿಂದ ಸೈ ಎನಿಸಿಕೊಂಡಿದ್ದಾರೆ. ಜೊತೆಗೆ ಕಲರ್ಸ್ ಕನ್ನಡದಲ್ಲಿ ಬರುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಅತ್ತೆ ಪಾತ್ರವನ್ನ ಮಾಡುತ್ತಿದ್ದಾರೆ. ಧಾರಾವಾಹಿಯಲ್ಲಿ ಕೆಟ್ಟು ದಾರಿ ಹಿಡಿದ ತನ್ನ ಮಗನನ್ನ ತಮ್ಮದೇ ಆದ ಶೈಲಿನಲ್ಲಿ ಒಳ್ಳೆ ದಾರಿಯತ್ತ ತರುತ್ತಿರುವ ಪಾತ್ರವನ್ನ ನಿರ್ವಹಿಸುತ್ತಿದ್ದಾರೆ. ಆದರೆ ನಿಜ ಜೀವನದಲ್ಲಿ ಮಾತ್ರ ದುಡ್ಡಿನ ವ್ಯವಹಾರದಲ್ಲಿ ಮಂಗಳೂರಿನ ನ್ಯಾಯಾಲಯದ ಮುಂದೆ ಸೋತು ಸುಣ್ಣವಾಗಿ ಇದೀಗ ದಂಡದ ಜೊತೆಗೆ 3 ತಿಂಗಳು ಕಾರಾಗೃಹದ ಶಿಕ್ಷೆ ಅನುಭವಿಸುವ ಕೆಟ್ಟ ಪರಿಸ್ಥಿತಿ ಎದುರಾಗಿದ್ದು ದುರಂತವೇ ಸರಿ.